ಮಾಳಿಕೆ 2 ಪುಸ್ತಕ ಪರಿಚಯ 14 ತಿಂಗಳ ವಿಶೇಷ ಸಕ್ರಿಯ ಲೇಖಕಿಯರು. ಪುಸ್ತಕದ ಹೆಸರು ಪರ್ವತದಲ್ಲಿ ಪವಾಡ. ಮೂಲ ನ್ಯಾಂಡೋ ಪುರಾಟೋ, ದ ಮಿರಕಲ್ ಇನ್ ದಿ ಆಂಡಸ್. ಅನುವಾದ ಲೇಖಕಿ ಸಂಯುಕ್ತಾ ಪುಲಿಗಲ್. ಅಭಿಪ್ರಾಯ ಗಿರೀಶ್ ಎವಿ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ಬಾನಲಿ ಕರಿ ಮೋಡಗಳೇ ಮುಸುಕಿದಾಗ, ಅಂಧಕಾರವೇ ಸತ್ಯವ ಮರೆಮಾಚಿದಾಗ, ಜಗವೇ ಭಯಕ್ಕೆ ತಲೆಬಾಗಿ ಶರಣಾದಾಗ, ಹೊತ್ತೆಯುರಿಯುವ ಬೆಂಕಿಯಾಗು ನೀ ಹೊತ್ತೆಯುರಿಯುವಾಗ, ಕಗ್ಗತ್ತಲೆ ಕಳೆದೋಗುವುದಾಗ, ಬೆದರಬೇಡ ನೀ ಗೆಳೆಯ ಹೊತ್ತೆಯುರಿ. ಈ ರೋಮಾಂಚಕ ಸ್ಫೂರ್ತಿದಾಯಕ ಸಾಲುಗಳು ಸಾಹಿತ್ಯಕ್ಕಾಗಿ ನೊಬೆಲ್ ಪಾರಿತೋಷಕ ಗಳಿಸಿದ ನಮ್ಮ ರವೀಂದ್ರನಾಥ ಟಗೋರರ ಸಾಗು ಒಬ್ಬಂಟಿಯಾಗಿ ಎಕ್ಲ ಚಲೋ ಅನ್ನುವ 1905ರಲ್ಲಿ ಬರೆದ ಬೆಂಗಾಲಿ ಕವನದ ಸಾಲುಗಳು. ಪ್ರತಿಯೋರ್ವರು ತಾವೆಣಿಸಿದಂತೆ ಬದುಕು ನಡೆಯದಾಗ, ಜೀವನದಲ್ಲಿ ಕಂಟಕಗಳು ತೊಡಕುಗಳು ಹೆಜ್ಜೆ ಹೆಜ್ಜೆಗೂ ಎದುರಾದಾಗ, ಎಷ್ಟೇ ಧೈರ್ಯಶಾಲಿಯಾಗಿದ್ದರೂ ಬೆಚ್ಚಿ ಕಂಗಾಲಾಗುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸ್ಫೂರ್ತಿ ನೀಡುವ ಗಾಥೆಗಳು ನಿಜಕ್ಕೂ ಅತ್ಯವಶ್ಯಕ. ಈ ರೀತಿಯಲ್ಲಿ ಸ್ಫೂರ್ತಿದಾಯಕ ಓದನ್ನೊಂದನ್ನು ಪರಿಚಯ ಎಂದು ಮಾಡಿಕೊಳ್ಳೋಣ. 1972ರಲ್ಲಿ ಚಿಲಿಯಲ್ಲಿ ನಡೆಯಲಿರುವ ರಗ್ಬಿ ಪಂದ್ಯಕ್ಕಾಗಿ 45 ಮಂದಿ ಉರುಗ್ವೆ ದೇಶದಿಂದ ಒಂದು ವಿಮಾನವನ್ನು ಬಾಡಿಗೆ ತೆಗೆದುಕೊಂಡು ಹೊರಡುವರು. ಆ ತಂಡದಲ್ಲಿ ಒಬ್ಬರಾಗಿದ್ದವರು ನ್ಯಾಂಡೋ ಪುರಾಟೋ. ಕೆಲವು ಆಟಗಾರರು ತಮ್ಮೊಂದಿಗೆ ತಮ್ಮ ಕುಟುಂಬವನ್ನೂ ಈ ಪ್ರಯಾಣಕ್ಕಾಗಿ ಕರೆತಂದಿರುತ್ತಾರೆ. ಪರೇಡೋ ಅವರು ಕೂಡ ತಮ್ಮ ತಂಗಿ ಹಾಗೂ ತಾಯಿಯನ್ನು ಕರೆದೊಯ್ದಿರುತ್ತಾರೆ. ಬಯಲು ಪ್ರದೇಶದಲ್ಲೇ ಬೆಳೆದಿದ್ದ ಈ ಯುವಕರಿಗೆ ಹಿಮಪರ್ವತಗಳ ಭೌಗೋಳಿಕ ಪರಿಚಯ ಇರುವುದೇ ಇಲ್ಲ. ಆ ಪಯಣದಲ್ಲಿ ಹವಾಮಾನ ಎಚ್ಚರಿಕೆ ದೊರೆಯುತ್ತದೆ. ಆಂಡಸ್ ಪರ್ವತದ ಸಮೀಪದ ಮೆಂಡೋಜಾ ಎನ್ನುವ ನಗರದಲ್ಲಿ ಕೆಲವು ಗಂಟೆಗಳಿಗಾಗಿ ವಿಮಾನ ಇಳಿಸಲಾಗುತ್ತದೆ. ಆದರೆ ಹವಾಮಾನ ವೈಪರೀತ್ಯ ಮುಂದುವರೆದಾಗ ಅಲ್ಲಿಯೇ ಒಂದು ಇರುಳು ಕಳೆಯುತ್ತಾರೆ. ಆದರೆ ಅಪರಿಚಿತ ಪ್ರದೇಶದಲ್ಲಿ 24 ಗಂಟೆಗಳಿಗಿಂತ ಹೆಚ್ಚು ಕಳೆಯಲಾರದು ಎಂದಾಗ ಹಿಂದೆ ಬಾರದೆಂದು ಧೈರ್ಯದಿಂದ ಪ್ರಯಾಣ ಮುಂದುವರೆಸುತ್ತಾರೆ. ಮೋಜಿನ ಯಾತ್ರೆ ಸಾಗಿ ಕೆಲವು ಗಂಟೆಗಳಲ್ಲೇ ಆ ವಿಮಾನ ಆಂಡಸ್ ಪರ್ವತಗಳ ನಡುವೆ ಅಪಘಾತಕ್ಕೆ ಒಳಗಾಗಿ ಕಗ್ಗತ್ತಲಿನಲ್ಲಿ ಕೆಳಗುರುಳುತ್ತಾರೆ. ಅಲ್ಲಿಂದ ಶುರುವಾಗುತ್ತದೆ ರುದ್ರರಮಣೀಯ ಪ್ರಕೃತಿಯೊಂದಿಗೆ ಈ ತಂಡದವರ ಹೋರಾಟ. ಮೊದಲು ತಮ್ಮನ್ನು ರಕ್ಷಿಸಲು ಬರಬಹುದಾದ ತಂಡಕ್ಕಾಗಿ ಕಾದು, ಆ ಹಿಮ ಪರ್ವತಗಳ ಶೈತ್ಯ ಪರಿಸ್ಥಿತಿಯಲ್ಲಿ ಉಳಿಯುವ ಗುರಿಯೊಂದಿಗೆ ಆರಂಭವಾಗುವ ಹೋರಾಟ ಪ್ರತಿ ಹಂತದಲ್ಲೂ ಎದೆಗುಂದಿಸುತ್ತದೆ. ರಗ್ಬಿ ಆಟ ಪ್ರತಿಯೋರ್ವರಿಗೂ ಕಲಿಸಿದ್ದ ಶಿಸ್ತು, ಏಕತೆ, ಒತ್ತಡವನ್ನು ಎದುರಿಸುವ ಪರಿ, ಕೇವಲ ಇವಷ್ಟೇ ಅವರಲ್ಲಿದ್ದ ಧನಾತ್ಮಕ ಅಂಶಗಳು. ಅದರಿಂದ ಆ ಪರಿಸ್ಥಿತಿಯನ್ನು ಹೇಗೆ ಎದುರಿಸಿದರು? ತಮ್ಮವರನ್ನೇ ಆ ಭೀಭತ್ಸ ಅಪಘಾತ ಬಲಿ ತೆಗೆದುಕೊಂಡು ತಮಗೂ ದೈಹಿಕ ನ್ಯೂನತೆಯನ್ನುಂಟು ಮಾಡಿದ್ದರೂ, ಕುಡಿಯಲು ನೀರು, ತಿನ್ನಲು ಆಹಾರಗಳ ಕೊರತೆ ಇದ್ದರೂ ಹೇಗೆ ಉಳಿಯಲು ಯತ್ನಿಸಿದರು? 12,000 ಅಡಿಗಳ ಹಿಮ ಪರ್ವತಗಳಲ್ಲಿ 72 ದಿನಗಳ ಹೋರಾಟವನ್ನು ನಡೆಸಿ ಅವರು ಪಾರಾದದ್ದಾದರೂ ಹೇಗೆ? ಇವೆಲ್ಲವನ್ನು ಅರಿಯಲು ಪುಸ್ತಕವನ್ನು ಓದಲೇಬೇಕು. ಅಲ್ಲಿಂದ ಪಾರಾಗಿ ಬರುವ ಲೇಖಕ ಮುಂದೆ ಎದುರಿಸುವ ಮನಸ್ಥಿತಿ, ತಮ್ಮ ಬದುಕಿನಲ್ಲಿ ಎದುರಾಗಿದ್ದ ಇಂತಹ ವಿಷಮ ಪರಿಸ್ಥಿತಿಯ ಗೆದ್ದು ಬಂದ ಅನುಭವವನ್ನು ಇನ್ನೊಬ್ಬರಿಗೆ ಸ್ಫೂರ್ತಿಯನ್ನು ನೀಡಲು ಬಳಸಿದ ಪರಿ ಇತ್ಯಾದಿಗಳ ವಿವರಗಳೊಂದಿಗೆ ಪುಸ್ತಕ ಕೊನೆಯಾಗುತ್ತದೆ. ಇಂತಹ ಸ್ಫೂರ್ತಿ ನೀಡುವಂತಹ ಪುಸ್ತಕಗಳು ಕನ್ನಡಕ್ಕೆ ನಿಜಕ್ಕೂ ಬೇಕಾಗಿತ್ತು. ಒಟ್ಟಿನಲ್ಲಿ ಸೊಗಸಾದ ಅನುವಾದ ಸಂಯುಕ್ತಾರವರ ಲೇಖನಿಯಿಂದ ಮೂಡಿಬಂದಿದೆ. ಪ್ರತಿ ಪುಟಗಳ ಓದು ಮೂಡಿಸುವ ಕೌತುಕತೆ ಓದನ್ನು ಕೆಲವೇ ಗಂಟೆಗಳಲ್ಲಿ ಮುಗಿಸುವಂತೆ ಮಾಡುತ್ತದೆ. ಇದು ಅಲೈವ್ ಎಂಬ ಚಲನಚಿತ್ರವಾಗಿಯೂ ಮೂಡಿಬಂದಿದೆ ಅಂತೆ. ಆದರೆ ಓದು ನೀಡುವ ಅನುಭವವೇ ಬೇರೆ. ಏಕೆಂದರೆ ಓದುವಾಗ ಓದುಗನ ಕಲ್ಪನೆಗೆ ಯಾವುದೇ ಪರಿಧಿ ಇರುವುದಿಲ್ಲ. ಇಂತಹ ಒಳ್ಳೆಯ ಓದು ಇನ್ನಷ್ಟು ಮಂದಿಗೆ ತಲುಪಲಿ. ಪುಟ್ಟ ಆಶಯದಿಂದ ಸಾಗಿದೆ ಈ ಗುಂಪಿನ ಪಯಣ. ಶುಭವಾಗಲಿ. ಒಳ್ಳೆಯ ಓದಿನಿಂದ ಸಿರಿಗನ್ನಡಂ ಗೆಲ್ಗೆ. ಧನ್ಯವಾದಗಳು.